ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿರುವಂಥ ಒಂದು ಸ್ವೀಟ್ ರೆಸಿಪಿ ಮಾಡಿ ತೋರ್ಸತ್ತೀವಿ. ಇದನ್ನು ಮಾಡೋಕ್ಕೆ ಜಾಸ್ತಿ ಪದಾರ್ಥ ಏನೂ ಬೇಕಾಗಂಗಿಲ್ಲ. ಬರೀ 2 ಪದಾರ್ಥದಿಂದ ಇದನ್ನು ಮಾಡ್ಕೋಬೋದು. ಬರೀ ಹಾಗಾದ್ರೆ ಇದನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈ ಸ್ವೀಟ್ ಮಾಡೋಕ್ಕೆ ಮೊದಲಿಗೆ ನಾವು 250 ಗ್ರಾಮ್ ಆಗುವಷ್ಟು ಪುಟಾಣಿ ತೊಗೊಂಡೇವಿ. ರೋಸ್ಟೆಡ್ ಚನಾ ದಾಲ್ ಅಂತಾರೆ ನೋಡ್ರಿ, ಅವೇ ಇವು. ಈಗ ಇವನ್ನ ಗ್ರೈಂಡ್ ಮಾಡಿ ತೊಗೊಳ್ಳೋಣ. ಒಂದು ದೊಡ್ಡ ಮಿಕ್ಸರ್ ಜಾರ್ದೊಳಗೆ ತೊಗೊಂಡಿರುವಂಥ ಪುಟಾಣಿ ಹಾಕಿ ಪೂರ್ತಿಯಾಗಿ ಪೌಡರ್ ಥರ ರೆಡಿ ಮಾಡ್ಕೊಂಡು ತೊಗೋಬೇಕು. ಇದನ್ನು ಗ್ರೈಂಡ್ ಮಾಡೋಕ್ಕಿಂತ ಮುಂಚೆ ಇದಕ್ಕೆ ಇನ್ನೊಂದು ಪದಾರ್ಥ ಸೇರಿಸಬೇಕು. ಒಂದು ಏಲಕ್ಕಿ ಕಾಯಿನ ಸಿಪ್ಪಿ ಬಿಡಿಸಿ ಹಾಕ್ರಿ. ಇದನ್ನು ಹಾಕೋದ್ರಿಂದ ನಾವು ಮಾಡತ್ತಿರುವಂಥ ಸ್ವೀಟ್ ಫ್ಲೇವರ್ ಇನ್ನೂ ಚಲೋ ಬರ್ತೈತಿ. ನೋಡ್ರಿ, ಹಿಂಗೆ ಇದನ್ನು ಹಿಟ್ಟಿನ ಥರ ಗ್ರೈಂಡ್ ಮಾಡ್ಕೊಂಡು ಬಂದಾದ್ಮೇಲೆ ಇದನ್ನು ಸಾಣಿಸಿ ತೊಗೋಬೇಕು. ಈ ಥರ ಸಾಣಿಸೋದ್ರಿಂದ ಇದ್ರಾಗ ಏನಾರ ದೊಡ್ಡ ದೊಡ್ಡ ತುಂಡು ಉಳಿದಿದ್ರು ಅವು ಸಪ್ರೇಟ್ ಆಕ್ಕವು. ಅಗಲನ್ ಬುಟ್ಟಿ ಅಥವಾ ಪರಾತ ಒಳಗೆ ಪುಡಿ ಮಾಡಿರುವಂಥ ಪುಟಾಣಿನ ಸಾಣಿಸಿ ತಗೋರಿ. ಈ ಥರ ಸಾಣಿಸಿದ್ಮೇಲೆ ಎಕ್ಸ್ಟ್ರಾ ತುಂಡೇನು ಉಳಿದಿರ್ತಾವೆ ನೋಡ್ರಿ, ಇವನ್ನ ತೆಗೆದು ಬಿಡ್ರಿ. ಹಿಟ್ಟು ಈ ಥರ ನೈಸ್ ಆಗಿರಬೇಕು, ಅಂದ್ರೆ ನಾವು ಮಾಡತ್ತಿರುವಂಥ ಸ್ವೀಟ್ ಅಷ್ಟು ಪರ್ಫೆಕ್ಟಾಗಿ ಬರ್ತೈತಿ. ಈಗ ಮನೆಯಾಗಿರುವಂಥ ಯಾವುದಾದ್ರೂ ಒಂದು ಬೌಲ್ ತೊಗೊಂಡು ಇದನ್ನು ಅಳತೆ ಮಾಡಿ ತೊಗೊಳ್ಳೋಣ. ನಾನಿಲ್ಲಿ ಮೀಡಿಯಮ್ ಸೈಜಿನ ಒಂದು ಬೌಲ್ ತೊಗೊಂಡು ಸಾನ್ಸಿಟ್ಟಿರುವಂಥ ಹಿಟ್ಟನ್ನು ಅಳತೆ ಮಾಡಿ ತೊಗೊಳತ್ತೇನಿ. ಈ ಥರ ಅಳತೆ ಮಾಡೋದ್ರಿಂದ ಇದಕ್ಕೆ ಸಕ್ಕರೆ ಎಷ್ಟು ಹಾಕಬೇಕಂತ ಕರೆಕ್ಟಾಗಿ ಗೊತ್ತಾಗ್ತೈತಿ. ನಿಮ್ಗೆ ಇಲ್ಲಿ ನೋಡಿದ್ರೆ ಗೊತ್ತಾಗ್ತಿರ್ಬೋದು, ಈ ಮೀಡಿಯಮ್ ಸೈಜ್ ಬೌಲಿಂದ 2 ಬೌಲ್ ಆಗುವಷ್ಟು ಪುಟಾಣಿ ಹಿಟ್ಟು ರೆಡಿ ಆಗೈತಿ. ಈ ಹಿಟ್ಟನ್ನು ತೆಗೆದು ಸೈಡಿಗಿಟ್ಟು ಇದಕ್ಕೆ ನೆಕ್ಸ್ಟ್ ಏನು ಬೇಕಂತ ನೋಡೋಣ. ಈ ಸ್ವೀಟ್ ರೆಡಿ ಆಗೋಕ್ಕಿಂತ ಮುಂಚೆ ಒಂದು ಪ್ಲೇಟ್ ಒಳಗೆ ಸ್ವಲ್ಪ ತುಪ್ಪ ಹಚ್ಚಿ ಈ ರೀತಿ ಎಲ್ಲ ಕಡೆ ಸೌರಿ ತಗೋರಿ. ತುಪ್ಪದ ಬದಲಿ ಎಣ್ಣೆನೂ ಹಚ್ಬೋದು, ನಿಮ್ಗೆ ಯಾವ್ದು ಅನುಕೂಲ ಆಗ್ತೈತೆ ನೋಡ್ರಿ ಆ ರೀತಿ ಇದನ್ನು ಮಾಡ್ಕೊಂಡು ತಗೋರಿ. ಈ ಪ್ಲೇಟ್ ರೆಡಿ ಆದ್ಮೇಲೆ ಇದಕ್ಕೆ ಸಕ್ಕರೆ ತಗೊಳ್ಳೋಣ. ಯಾವ ಕಪ್ಲಿಂದ ನಾವು ಹಿಟ್ಟನ್ನು ಅಳತೆ ಮಾಡಿದ್ವಿ ನೋಡ್ರಿ, ಅದ ಕಪ್ ಅಳತೆಯಿಂದ 1.5 ಕಪ್ ಆಗುವಷ್ಟು ಸಕ್ಕರೆ ತಗೋರಿ. 2 ಕಪ್ ಆಗುವಷ್ಟು ಹಿಟ್ಟಿಗೆ ನಾನಿಲ್ಲಿ 1.5 ಕಪ್ ಆಗುವಷ್ಟು ಸಕ್ಕರೆ ತಗೊಂಡೇನಿ. ನೀವೇನಾದರೂ ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋರಾಗಿದ್ರೆ ಈಕ್ವಲ್ ಕ್ವಾಂಟಿಟಿ ಒಳಗೆ ನೀವು ಸಕ್ಕರೆ ತಗೋಬಹುದು. ಈಗ ಇದ್ರೊಳಗೆ ಅರ್ಧ ಕಪ್ ಆಗುವಷ್ಟು ನೀರು ಹಾಕ್ರಿ. 1.5 ಕಪ್ ಆಗುವಷ್ಟು ಸಕ್ಕರೆಗೆ ಅರ್ಧ ಕಪ್ ಆಗುವಷ್ಟು ನೀರು ಹಾಕತ್ತೀನಿ. ನಿಮ್ಗಿನ್ನೂ ಇದ್ರ ಅಳತಿ ಗೊತ್ತಾಗಲಿಲ್ಲ ಅಂದ್ರೆ ಸಕ್ಕರೆ ಮುಳುಗುವಷ್ಟು ಮಾತ್ರ ಇದಕ್ಕೆ ನೀರು ಹಾಕ್ರಿ. ಈಗ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ ಒಳಗಿಟ್ಟ 1 ಎಳೆ ಪಾಕ ರೆಡಿ ಮಾಡ್ಕೊಂಡು ತಗೋಬೇಕು. ಈ ಸ್ವೀಟ್ ಸರಿಯಾಗಿ ಬರ್ಬೇಕಂದ್ರೆ ನಾವು ಇದಕ್ಕೆ 1 ಎಳೆ ಪಾಕ ತೆಗಿಲೇಬೇಕು. 1 ಸ್ಪೂನ್ ತೊಗೊಂಡು ನಡುವ ಈ ಥರ ಮಿಕ್ಸ್ ಮಾಡ್ಕೊತ ಸಕ್ಕರೆ ಕರಗಿಸಿ ತಗೋರಿ. ನಾನಿಲ್ಲಿ ಒಂದು ಸಣ್ಣ ಪಾತ್ರೆ ಒಳಗೆ ಪಾಕ ರೆಡಿ ಮಾಡ್ಕೊಂಡು ತೊಗೊಳತ್ತೀನಿ. ಈ ಥರ ಪಾತ್ರೆ ಯೂಸ್ ಮಾಡೋದ್ರಿಂದ ಹಿಟ್ಟು ಹಾಕಿ ತಿರುವಾಕ ಇದು ಭಾಳ ಈಸಿ ಆಗ್ತೈತಿ. ಈಗ ಪಾಕ ಕರೆಕ್ಟಾಗಿ ಕುದಿ ಬಂದೈತಿ. ಇದ್ರಾಗಿನ ಸ್ವಲ್ಪ ಪಾಕ ತೊಗೊಂಡು ಚೆಕ್ ಮಾಡ್ಕೊಂಡು ತೊಗೊಳ್ಳೋಣ. ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿರ್ಬೋದು, ಈಗ ಇದು 1 ಎಳೆ ಪಾಕ ಬಂದೈತಿ. ಈ ಥರ ಪಾಕ ಬಂದಾದ್ಮೇಲೆ ಲೇಟ್ ಮಾಡಬಾರ್ದು. ಇದನ್ನು ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿ ಇದನ್ನು ಕೆಳಗಿಳಿಸಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಪುಟಾಣಿ ಹಿಟ್ಟನ್ನು ಹಾಕಿ ತಿರುಗಬೇಕು. ಇದು ಬಿಸಿ ಇರುವಾಗನ ಸ್ವಲ್ಪ ಹಿಟ್ಟು ಹಾಕಿ ಈ ಥರ ಕೈ ಬಿಡ್ಲಂಗೆ ಇದನ್ನು ತಿರುಗಬೇಕು. ಆರಿದ್ರೆ ಇದು ಗಟ್ಟಿ ಆಗ್ತೈತಿ, ಹಾಗಾಗಿ ಇದನ್ನು ಇಮಿಡಿಯೇಟಾಗಿ ಮಾಡ್ಕೋಬೇಕು. ನೋಡ್ರಿ, ಇದ್ರಾಗ ಸ್ವಲ್ಪನೂ ಗಂಟಿಲ್ದಂಗೆ ನಾವು ತೊಗೊಂಡಿರುವಂಥ ಎಲ್ಲ ಹಿಟ್ಟು ಹಾಕಿ ಇದೇ ರೀತಿ ಇದನ್ನು ತಿರುವ್ರಿ. ಇದನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ತಿರ್ಬೋದು, ನಾವು ತೊಗೊಂಡಿರುವಂಥ ಅಳತೆ ಕರೆಕ್ಟ್ ಆಗೈತಿ. 2 ಕಪ್ ಹಿಟ್ಟಿಗೆ 1.5 ಕಪ್ ಆಗುವಷ್ಟು ಸಕ್ಕರೆ ಇದು ಪರ್ಫೆಕ್ಟ್ ಆಗೈತಿ. ಎಲ್ಲ ಹಿಟ್ಟನ್ನು ಪಾಕದೊಳಗೆ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಮುಂಚೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಪ್ಲೇಟ್ ಒಳಗೆ ಎಲ್ಲ ಬ್ಯಾಟರ್ನು ಹಾಕ್ರಿ. ಪ್ಲೇಟ್ ಒಳಗೆ ಎಲ್ಲ ಬ್ಯಾಟರ್ನು ಹಾಕಿದಾದ್ಮೇಲೆ ಪ್ಲೇಟ್ನ ಒಂದ್ಸಲ ಈ ಥರ ಶೇಕ್ ಮಾಡಿರಿ. ಈ ಬ್ಯಾಟರ್ ಸ್ವಲ್ಪ ಬಿಸಿ ಇದ್ದಾಗನ ನಾನು ಇದಕ್ಕೆ ಒಣ ಕೊಬ್ಬರಿ ತುರಿದು ಹಾಕತ್ತೀನಿ. ನಿಮ್ಗೆ ಇಷ್ಟ ಇದ್ದರೆ ಇದನ್ನು ಹಾಕ್ಬೋದು, ಇಲ್ಲಾಂದರೆ ಇದನ್ನು ಪ್ಲೇನ್ ಆಗಿನೂ ಮಾಡ್ಕೊಂಡು ತೊಗೋಬೋದು. 10 ನಿಮಿಷ ಆದಮೇಲೆ ಇದನ್ನು ನೋಡ್ರಿ, ಇದು ಕೈಗೆ ಸ್ವಲ್ಪನೂ ಅಂಟಾತಿಲ್ಲ. ಈಗ ನಿಮ್ಗೆ ಯಾವ ಶೇಪ್ ಒಳಗೆ ಬೇಕು ಆ ಶೇಪ್ ಒಳಗೆ ಇದನ್ನು ಮಾರ್ಕ್ ಮಾಡಿ ತಗೋರಿ. ನಾನಿಲ್ಲಿ ಇದನ್ನು ಸ್ಕ್ವೇರ್ ಶೇಪ್ ಒಳಗೆ ಕಟ್ ಮಾಡಿ ತೊಗೊಳತ್ತೀನಿ. ನಿಮ್ಗೆ ಡೈಮಂಡ್ ಶೇಪ್ ಬೇಕಂದ್ರೂ ಇದನ್ನು ಕಟ್ ಮಾಡಿ ತೊಗೋಬೋದು. ಇದು ಸೆಟ್ ಆಗೋಕ್ಕೆ ಜಾಸ್ತಿ ಟೈಮ್ ಏನೂ ಬೇಕಾಗಂಗಿಲ್ಲ, ಬರೀ 20 ನಿಮಿಷದೊಳಗನ ಇದು ಕರೆಕ್ಟಾಗಿ ಸೆಟ್ ಆಗ್ತೈತಿ. ಇದನ್ನು ಕಟ್ ಮಾಡಿದಾದ್ಮೇಲೆ ನಾನು 20 ನಿಮಿಷ ಬಿಟ್ಟು ಇದನ್ನು ಅನ್ಮೋಲ್ಡ್ ಮಾಡಿ ತೋರಿಸ್ತೇನೆ. ಈಗ ನೋಡ್ರಿ, 1 ಸ್ಪೂನ್ನಿಂದ ನಾನು ಇದನ್ನು ತೆಗೆದು ತೋರಿಸ್ತೇನೆ. ಎಷ್ಟು ಈಸಿಯಾಗಿ ಬರತೈತಿ, ತಳಕ್ಕೆ ಸ್ವಲ್ಪನೂ ಅಂಟಾತಿಲ್ಲ. ನಾನು ಇದನ್ನು ಅನ್ಮೋಲ್ಡ್ ಮಾಡಬೇಕಾದ್ರೆ ಇಲ್ಲೊಂದು ನೊಣ ಬಂದೈತಿ, ಪ್ಲೀಸ್ ಇದನ್ನು ಇಗ್ನೋರ್ ಮಾಡಿರಿ. ಈ ಥರ ಸ್ವೀಟ್ ಮಾಡಿ ಇಟ್ಕೊಂಡು ಬಿಟ್ರೆ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗಲಿ ಮತ್ತು ಟೂರ್ಗೆ ಅದು ಹೋಗಬೇಕಾದ್ರೆ ಇದನ್ನು ಮಾಡ್ಕೊಂಡು ಹೋಗ್ಬೋದು. ಅಷ್ಟು ಈಸಿಯಾಗಿ ಇದನ್ನು ಮಾಡ್ಕೋಬೋದು. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ವಿಡಿಯೋನ ಲೈಕ್ ಮಾಡಿರಿ. ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ.
ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ. ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.